ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 3 ಕಚೇರಿಯಲ್ಲಿ ಮಳೆಯ ಸಂಜೆ ಮರುದಿನ ಸಂಜೆ 6 ಗಂಟೆಯಾಗುತ್ತಲೇ ಆಕಾಶದಲ್ಲಿ ಮೋಡಗಳು ಕವಿಯತೊದ್ದವು. ಬೆಂಗಳೂರಿನಲ್ಲಿ ಹಠಾತ್ ಮಳೆ ಸುರಿಯಲು ಶುರುವಾದಾಗ ಆಫೀಸ್ ಕಿಟಕಿಗಳ ಮೇಲೆ ಹನಿಗಳು ಬಡಿಯುವ ಸದ್ದು ಇಡೀ ವಾತಾವರಣವನ್ನು ಇನ್ನೂ ಹೆಚ್ಚು ರೊಮ್ಯಾಂಟಿಕ್ ಮಾಡಿತ್ತು. ಹೊರಗಡೆ ಗಾಳಿ ಜೋರಾಗಿ ಬೀಸುತ್ತಿದ್ದರೆ 12ನೇ ಮಹಡಿಯ ಆಫೀಸ್ ಒಳಗೆ ಎಸಿ ಗಾಳಿಯ ತಂಪಿನ ನಡುವೆ ವಿಕ್ರಮ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕಂಪ್ಯೂಟರ್ ಸ್ಕ್ರೀನ್ ದಿಟ್ಟಿಸುತ್ತಿದ್ದನು. ಆಫೀಸ್ನ ಬಹುತೇಕ ಉದ್ಯೋಗಿಗಳು ಮಳೆಯರಿಂದಾಗಿ ಟ್ರಾಫಿಕ್ ಜಾಮ್ ಆಗುವ ಮುನ್ನವೇ ಮನೆಗೆ ಹೊರಟು ಹೋಗಿದ್ದರು. ಕಚೇರಿ ಈಗ ಬಹುತೇಕ ಖಾಲಿಯಾಗಿತ್ತು. ಕೇವಲ ವಿಕ್ರಮ್ ಮತ್ತು ಸಾಕ್ಷಿಯ ಕ್ಯಾಬಿನ್ಗಳಲ್ಲಿ ಮಾತ್ರ ದೀಪಗಳು ಉರಿಯುತ್ತಿದ್ದವು. ಸಾಕ್ಷಿ ತನ್ನ ಕ್ಯಾಬಿನ್ನಿಂದ ಒಂದು ಕಪ್ ಬಿಸಿ ಕಾಫಿಯನ್ನು ಹಿಡಿದು ವಿಕ್ರಮ್ನ ರೂಮ್ ಕಡೆಗೆ ಹೆಜ್ಜೆ ಹಾಕಿದಳು. ಅವಳ ನಡಿಗೆಯಲ್ಲಿ ಇವತ್ತು ಒಂದು ರೀತಿಯ ಹೊಸ ಚೈತನ್ಯವಿತ್ತು. ನಿನ್ನೆಯ ಕಾನ್ಫರೆನ್ಸ್ ರೂಮ್ ಘಟನೆಗಳ ನಂತರ ಇಬ್ಬರ ನಡುವಿನ ಅಂತರ ಸಾಕಷ್ಟು ಕಡಿಮೆಯಾಗಿತ್ತು. ಸಾಕ್ಷಿ ಕ್ಯಾಬಿನ್ ಬಾಗಿಲು ತೆರೆದು ಒಳಗೆ ಬಂದಾಗ ವಿಕ್ರಮ್ ತನ್ನ ಕುತ್ತಿಗೆಯ ಟೈಯನ್ನು ಸ್ವಲ್ಪ ಸಡಿಲಗೊಳಿಸಿ ಕುರ್ಚಿಯ ಮೇಲೆ ವಾಲಿ ಕುಳಿತಿದ್ದನು. ಸರ್, ಈ ಮಳೆ ಬರುವಾಗ ಒಂದು ಕಪ್ ಬಿಸಿ ಕಾಫಿ ಕುಡಿದರೆ ಕೆಲಸದ ಆಯಾಸವೆಲ್ಲ ಮಾಯವಾಗುತ್ತೆ ಎಂದು ಹೇಳುತ್ತಾ ಸಾಕ್ಷಿ ಕಾಫಿ ಕಪ್ ಅನ್ನು ಅವನ ಟೇಬಲ್ ಮೇಲೆ ಇಟ್ಟಳು. ವಿಕ್ರಮ್ ಅವಳನ್ನೇ ದಿಟ್ಟಿಸಿ ನೋಡಿದನು. ಅವಳ ಕಣ್ಣುಗಳಲ್ಲಿ ಮಳೆಯ ಹನಿಗಳಿಗಿಂತಲೂ ಹೆಚ್ಚಿನ ಹೊಳಪಿತ್ತು. ವಿಕ್ರಮ್ ಕಾಫಿ ಕಪ್ ಎತ್ತಿಕೊಳ್ಳದೆ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಕಾಫಿಗಿಂತ ನಿನ್ನ ಮಾತುಗಳೇ ನನಗೆ ಇವತ್ತು ಹೆಚ್ಚು ಎನರ್ಜಿ ಕೊಡ್ತಿವೆ ಸಾಕ್ಷಿ. ನೋಡು ಹೊರಗೆ ಮಳೆ ಎಷ್ಟು ಜೋರಾಗಿದೆ ಅಂತ. ಇಂತಹ ಸಮಯದಲ್ಲಿ ಈ ಆಫೀಸ್ನಲ್ಲಿ ನಾವಿಬ್ಬರೇ ಇರೋದು ಏನೋ ಒಂಥರ ಸ್ಪೆಷಲ್ ಅನ್ಸುತ್ತೆ ಅಲ್ವಾ ಎಂದು ಅವಳನ್ನು ತನ್ನ ಹತ್ತಿರಕ್ಕೆ ಸೆಳೆದುಕೊಂಡನು. ಸಾಕ್ಷಿ ಕಿರುನಗೆಯೊಂದಿಗೆ ಅವನ ಹತ್ತಿರಕ್ಕೆ ಬಾಗಿ, ಸರ್, ನಿಮ್ಮ ಕಂಪನಿಯ ಇಂಜಿನ್ ಇವತ್ತು ಮಳೆಯಿಂದಾಗಿ ಸ್ವಲ್ಪ ತಣ್ಣಗಾಗಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ನಿಮ್ಮ ಈ ಪವರ್ಫುಲ್ ಟಚ್ ನೋಡಿದರೆ ಇಂಜಿನ್ ಇನ್ನೂ ಜಾಸ್ತಿ ರೇಸ್ ಆಗೋ ಹಾಗಿದೆ ಎಂದು ಅವನ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಟ್ಟಿದಳು. ವಿಕ್ರಮ್ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ನನ್ನ ಇಂಜಿನ್ ಯಾವತ್ತೂ ತಣ್ಣಗಾಗಲ್ಲ ಸಾಕ್ಷಿ, ಅದರಲ್ಲೂ ನಿನ್ನಂತಹ ಪರ್ಫೆಕ್ಟ್ ಅಸಿಸ್ಟೆಂಟ್ ಜೊತೆಗಿರುವಾಗ ಅದು ಇನ್ನೂ ಹೆಚ್ಚು ಹೀಟ್ ಆಗುತ್ತೆ. ಇವತ್ತು ಈ ಮಳೆಯ ಸಂಜೆಯಲ್ಲಿ ಆಫೀಸ್ ಕೆಲಸಕ್ಕಿಂತ ನಮ್ಮಿಬ್ಬರ ನಡುವಿನ ರಸಾಯನಶಾಸ್ತ್ರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗನ್ನಿಸುತ್ತಿದೆ. ಈ ವಾತಾವರಣದಲ್ಲಿ ನಾವಿಬ್ಬರೇ ಇರುವಾಗ ಪ್ರತಿಯೊಂದು ಕೆಲಸವೂ ಇನ್ನೂ ರೋಚಕವಾಗಿರಬೇಕು ಎಂದು ಅವಳ ಮುಖವನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಸಾಕ್ಷಿಯ ಉಸಿರಾಟ ಈಗ ವೇಗವಾಗಿತ್ತು. ಮಳೆಯ ಸದ್ದಿನ ನಡುವೆ ಅವಳ ಹೃದಯದ ಬಡಿತ ವಿಕ್ರಮ್ಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸಾಕ್ಷಿ ಅವನ ಕೂದಲನ್ನು ಸವರುತ್ತಾ, ಸರ್, ನೀವು ಬಾಸ್ ಆಗಿ ತುಂಬಾ ಕಟ್ಟುನಿಟ್ಟಾದವರು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಈ ಕ್ಯಾಬಿನ್ ಒಳಗೆ ನಿಮ್ಮ ಈ ರೊಮ್ಯಾಂಟಿಕ್ ಅವತಾರ ನೋಡಿದರೆ ಯಾರೂ ನಂಬಲ್ಲ. ನಿಮ್ಮ ಕೆಲಸದ ಶೈಲಿ ಮತ್ತು ನನ್ನ ಹ್ಯಾಂಡ್ಲಿಂಗ್ ಎರಡೂ ಸೇರಿದರೆ ಈ ಪ್ರಾಜೆಕ್ಟ್ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ. ಇವತ್ತಿನ ಈ ಓವರ್ ಟೈಮ್ ಕೆಲಸ ನಮಗೆ ಸದಾಕಾಲ ನೆನಪಿನಲ್ಲಿರಲಿ. ನೀವು ಎಷ್ಟು ಹಾರ್ಡ್ ಆಗಿ ಕೆಲಸ ಮಾಡಿದರೂ ನಾನು ಅಷ್ಟೇ ಸ್ಮೂತ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಎಂದು ಅವಳ ಮಧುರವಾದ ದನಿಯಲ್ಲಿ ಸವಾಲು ಹಾಕಿದಳು. ಇಬ್ಬರ ನಡುವಿನ ಅಂತರ ಈಗ ಸಂಪೂರ್ಣವಾಗಿ ಮಾಯವಾಗಿತ್ತು. ಕ್ಯಾಬಿನ್ನ ಮಂದ ಬೆಳಕಿನಲ್ಲಿ ಇವರ ಪ್ರೇಮದ ಆಟ ಹೊಸ ಮಜಲು ತಲುಪಿತ್ತು. ವಿಕ್ರಮ್ ಅವಳ ಬೆನ್ನನ್ನು ಸವರುತ್ತಾ, ಸಾಕ್ಷಿ, ನಿನ್ನ ಈ ಸಪೋರ್ಟ್ ನನಗೆ ಇಡೀ ಪ್ರಾಜೆಕ್ಟ್ ಪೂರ್ತಿ ಬೇಕು. ಈ ಮಳೆಯ ಸಂಜೆ ಕೇವಲ ಆರಂಭವಷ್ಟೇ. ಇನ್ಮುಂದೆ ಪ್ರತಿಯೊಂದು ಪ್ರಾಯೋಗಿಕ ಕೆಲಸದಲ್ಲೂ ನಿನ್ನ ಈ ಹಸಿಬಿಸಿ ಪ್ರೆಸೆನ್ಸ್ ನನಗೆ ಇರಲೇಬೇಕು. ನಿನ್ನ ಈ ಅಂದಕ್ಕೆ ಫ್ಲಾಟ್ ಆಗದವನು ಯಾರೂ ಇಲ್ಲ, ಆದರೆ ನಿನ್ನ ಮೇಲೆ ಪೂರ್ತಿ ಅಧಿಕಾರ ನನಗಿರಬೇಕು ಅಂತ ನಾನು ಬಯಸ್ತೀನಿ ಎಂದು ಅವಳ ಕುತ್ತಿಗೆಯನ್ನು ಮೆಲ್ಲಗೆ ಕಚ್ಚಿದನು. ಸಾಕ್ಷಿ ಒಂದು ಕ್ಷಣ ಮೈಮರೆತು ಅವನ ತೋಳುಗಳಿಗೆ ಶರಣಾದಳು. ಹೊರಗಡೆ ಮಳೆಯ ಆರ್ಭಟ ಹೆಚ್ಚಾಗುತ್ತಿದ್ದಂತೆ ಕ್ಯಾಬಿನ್ ಒಳಗೆ ಇವರ ಪ್ರೇಮದ ಕಿಚ್ಚು ಕೂಡ ಹತ್ತಿಕೊಂಡಿತ್ತು. ಆಫೀಸ್ ಕಿಟಕಿಗಳ ಗಾಜಿನ ಮೇಲೆ ಮಳೆಯ ಹನಿಗಳು ಇವರ ಈ ಗುಪ್ತ ರಹಸ್ಯಕ್ಕೆ ಸಾಕ್ಷಿಯಾಗಿದ್ದವು. ಕಾಫಿ ಈಗ ಸಂಪೂರ್ಣವಾಗಿ ತಣ್ಣಗಾಗಿತ್ತು, ಆದರೆ ವಿಕ್ರಮ್ ಮತ್ತು ಸಾಕ್ಷಿಯ ನಡುವಿನ ಕಾವು ಮಾತ್ರ ಏರುತ್ತಲೇ ಇತ್ತು. ಆಫೀಸ್ ರೂಲ್ಸ್ ಎಲ್ಲವನ್ನೂ ಮರೆತು ವಿಕ್ರಮ್ ತನ್ನ ಹೊಸ ಅಸಿಸ್ಟೆಂಟ್ನೊಂದಿಗೆ ಪ್ರೇಮಲೋಕದಲ್ಲಿ ವಿಹರಿಸುತ್ತಿದ್ದನು. ಸಾಕ್ಷಿಗೆ ಕೂಡ ತನ್ನ ಬಾಸ್ನ ಈ ಅನಿರೀಕ್ಷಿತ ಪ್ರೀತಿ ಮತ್ತು ಪವರ್ ಇಷ್ಟವಾಗಿತ್ತು. ಸರ್, ಇವತ್ತಿನ ಈ ರಿಪೋರ್ಟ್ ಸಖತ್ ಆಗಿರುತ್ತೆ ಅಂತ ನನಗೀಗ ಪೂರ್ತಿ ಗ್ಯಾರಂಟಿ ಬಂದಿದೆ ಎಂದು ನಗುನಗುತ್ತಾ ಸಾಕ್ಷಿಯವನ ಎದೆಗೆ ತಲೆ ಇಟ್ಟಳು. ವಿಕ್ರಮ್ ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡು, ಈ ಮಳೆಯ ಸಂಜೆ ಎಂದಿಗೂ ಮುಗಿಯಬಾರದು ಎಂದು ಆಶಿಸಿದನು. ಇಡೀ ಕಟ್ಟಡದಲ್ಲಿ ಶಾಂತತೆ ಇದ್ದರೂ 12ನೇ ಮಹಡಿಯ ಈ ಕ್ಯಾಬಿನ್ನಲ್ಲಿ ಮಾತ್ರ ಇಬ್ಬರ ಉಸಿರಾಟದ ಸದ್ದು ಪ್ರತಿಧ್ವನಿಸುತ್ತಿತ್ತು. ವಿಕ್ರಮ್ ತನ್ನ ಪರ್ಫಾರ್ಮೆನ್ಸ್ ಮೂಲಕ ಸಾಕ್ಷಿಯನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧನನ್ನಾಗಿಸಿದ್ದನು. ಪ್ರತಿಯೊಂದು ನಿಮಿಷವೂ ಹೊಸ ಅನುಭವವನ್ನು ನೀಡುತ್ತಿತ್ತು. ಇದು ಕೇವಲ 3ನೇ ಭಾಗದ ಸುದೀರ್ಘ ಕಥೆ. ಮುಂದಿನ ಭಾಗಗಳಲ್ಲಿ ಈ ಆಫೀಸ್ ರೊಮ್ಯಾನ್ಸ್ ಇನ್ನೂ ಯಾವ ತಿರುವುಗಳನ್ನು ಪಡೆದುಕೊಳ್ಳಲಿದೆ ಎಂಬುದು ಇನ್ನೂ ರೋಚಕವಾಗಿರಲಿದೆ. ಮಳೆ ನಿಧಾನವಾಗಿ ಕಡಿಮೆಯಾಗುತ್ತಿದ್ದರೂ
ಇವರ ಮನಸ್ಸಿನಲ್ಲಿ ಮೂಡಿದ ಪ್ರೇಮದ ಮಳೆ ಮಾತ್ರ ನಿಲ್ಲುವ ಲಕ್ಷಣವಿರಲಿಲ್ಲ. ಆಫೀಸ್ ಕ್ಯಾಬಿನ್ನ ಈ ರಹಸ್ಯ ಈಗ ಇಬ್ಬರ ನಡುವಿನ ಅತಿ ದೊಡ್ಡ ಸತ್ಯವಾಗಿತ್ತು. ರಾತ್ರಿ 8 ಗಂಟೆಯಾದರೂ ವಿಕ್ರಮ್ ಕ್ಯಾಬಿನ್ನಿಂದ ಸಾಕ್ಷಿ ಹೊರಬಂದಿರಲಿಲ್ಲ. ಆಫೀಸ್ ಫೈಲ್ಸ್ ಪಕ್ಕಕ್ಕೆ ಬಿದ್ದಿದ್ದವು, ಆದರೆ ಅವರಿಬ್ಬರ ಪ್ರೇಮದ ಫೈಲ್ ಮಾತ್ರ ಇನ್ನೂ ಅಪ್ಡೇಟ್ ಆಗುತ್ತಲೇ ಇತ್ತು. ವಿಕ್ರಮ್ನ ಆಜ್ಞೆ ಮತ್ತು ಸಾಕ್ಷಿಯ ಸಮ್ಮತಿ ಸೇರಿ ಆ ರಾತ್ರಿಯನ್ನು ಅವಿಸ್ಮರಣೀಯವನ್ನಾಗಿಸಿತ್ತು. ಈ ಸರಣಿಯ ಮುಂದಿನ ಭಾಗಗಳಲ್ಲಿ ಸಾಕ್ಷಿಯ ಮುಂದಿನ ಪ್ಲಾನ್ ಏನು ಮತ್ತು ವಿಕ್ರಮ್ ಈ ಸಂಬಂಧವನ್ನು ಎಲ್ಲಿಗೆ ಕೊಂಡೊಯ್ಯುತ್ತಾನೆ ಎಂಬುದು ಇನ್ನೂ ಕುತೂಹಲಕಾರಿಯಾಗಿರಲಿದೆ.